ಸ್ನೇಹಿತರೆ, ಶಿವ ಸ್ಟೋರೀಸ್ಗೆ ನಿಮ್ಮ ಸ್ವಾಗತ. ನಾನು ನಿಮ್ಮ ಕನ್ನಡ ಹುಡುಗ ಶಿವ. ಸ್ನೇಹಿತರೆ, ನೀವೆಲ್ಲ ಕಾಂತಾರ ಮೂವಿಯನ್ನು ನೋಡಿ ಇರ್ತೀರ. ಕಾಂತಾರ ಮೂವಿಯಲ್ಲಿ ಬರುವ ದೈವದ ಹೆಸರೇ ಪಂಜುರ್ಲಿ ದೈವ ಅಂತ. ಈ ದೈವದ ಹುಟ್ಟು ಹೇಗಾಯಿತು ಎಂಬುದನ್ನು ನಾ ಇವತ್ತು ನಿಮಗೆ ತಿಳಿಸಲಿದ್ದೇನೆ. ಹಾಗಾದ್ರೆ ಹೋಗೋಣ ಬನ್ನಿ ವಿಡಿಯೋ ಕಡೆಗೆ. ಸ್ನೇಹಿತರೆ, ಪಂಜುರ್ಲಿ ಎಂದು ನೋಡುವುದಾದರೆ ಇದಕ್ಕೆ ಪಂಜಿದ ಕುರ್ಲೆ ಎಂದು ಕರೆಯುತ್ತಾರೆ. ಇನ್ನು ತುಳು ಭಾಷೆಯಲ್ಲಿ ನೋಡುವುದಾದರೆ ಇದಕ್ಕೆ ಎಳೆ ಕಾಡು ಹಂದಿ ಎಂದು ಕರೆಯುತ್ತಾರೆ. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಒಂದಾಗಿದ್ದ ಈ ದೈವ ಬಹಳ ಪವರ್ಫುಲ್ ಹಾಗೂ ಸ್ಟ್ರಾಂಗೆಸ್ಟ್ ದೈವ ಅಂತ ಹೇಳ್ತಾರೆ. ಯಾಕಂತಂದ್ರೆ ಪೂರ್ವಜರು ಮಾಡಿದಂತ ಎಲ್ಲಾ ಬೆಳೆಗಳನ್ನು ಈ ದೈವವು ಕಾಪಾಡುತ್ತದೆ ಎಂದು ಪೂರ್ವಜರಲ್ಲಿ ನಂಬಿಕೆ ಇದೆ. ಇದರಿಂದಾಗಿ ಈ ದೈವವನ್ನು ತುಳುನಾಡಿನ ಸುತ್ತಮುತ್ತಲಿನ ಜನ ಪೂಜಿಸುತ್ತಾರೆ ಎಂಬುದನ್ನು ಮಾಹಿತಿ ಇದೆ. ತುಳುನಾಡಿನ ಘಟ್ಟದ ಪಕ್ಕದ ರಾಜ್ಯದಲ್ಲಿ 2 ಕಾಡು ಹಂದಿಗಳು ವಾಸಿಸುತ್ತಿರುತ್ತವೆ. ಆ ಕಾಡು ಹಂದಿಗಳು ಕಾಡಿನಲ್ಲಿ ಅಣ್ಣ ತಂಗಿಯರಾಗಿ ಬಾಳ್ವೆಯನ್ನು ಮಾಡುತ್ತಿರ್ತವೆ. ನಂತರ ದಿನಗಳ ಕಳೆದಂತೆಲ್ಲ ಅವರಿಗೆ ಸತಿಪತಿಗಳಾಗುವ ಮನೋಭಾವನೆ ಅವು ಹಂದಿಗಳಲ್ಲಿ ಮೂಡುತ್ತವೆ. ಅದಾದ ತಕ್ಷಣ ಆ ಹಂದಿಗಳು ತಮ್ಮೊಳಗೆ ಯೋಚನೆಯನ್ನು ಮಾಡಿ ಶ್ರೀ ಕುಕ್ಕೇಶ್ವರ ಸುಬ್ರಹ್ಮಣ್ಯ ಸ್ವಾಮೀಜಿ ಕಡೆ ಅವು ಹೊರಟವು. ಶ್ರೀ ಸುಬ್ರಹ್ಮಣ್ಯ ಸ್ವಾಮೀಜಿಯಲ್ಲಿ ಮನವಿಯನ್ನಿಟ್ಟು, ನಮ್ಮ ಬಳಿ ಇರುವಂತಹ ಅಣ್ಣ ತಂಗಿಯರ ಭಾವನೆಯನ್ನು ತೆಗೆದು ನಮಗೆ ಸತಿಪತಿಗಳಾಗುವ ಭಾವನೆಯನ್ನು ಮೂಡಿಸು ದೇವರೇ ಎಂದು ಆ ಸ್ವಾಮಿಯಲ್ಲಿ ಅವು ಕರುಣೆಯನ್ನಿಡುತ್ತವೆ. ಆ ಸ್ವಾಮಿಯು ಅವುಗಳ ಮೇಲೆ ಕರುಣೆಯನ್ನು ತೋರಿ ಅವುಗಳ ಮನೋಭಾವನೆಯನ್ನು ಬದಲಿಸಿ ಅವುಗಳಿಗೆ ಸತಿಪತಿಗಳಾಗುವಂತಹ ವರವನ್ನು ನೀಡುತ್ತಾನೆ. ವರ ಸಿಕ್ಕ ತಕ್ಷಣ ಕಾಡು ಹಂದಿಗಳು ಅಲ್ಲಿಂದ ಸೀದಾ ತಮ್ಮ ಮನೆಗೆ, ಅಂದರೆ ಕಾಡಿಗೆ ಮರಳುತ್ತವೆ. ಮರಳಿದ ತಕ್ಷಣ ಕೆಲವು ದಿನಗಳಾದ ಮೇಲೆ ಅವುಗಳಿಗೆ 4 ಗಂಡು ಮಕ್ಕಳು, ಅಂದರೆ 4 ಗಂಡು ಹಂದಿ ಮರಿಗಳು ಹುಟ್ಟುತ್ತವೆ. ಈ ಹಂದಿ ಮರಿಗಳಲ್ಲಿ ಒಂದು ಪಂಜುರ್ಲಿ ದೈವ. ಆ ಹಂದಿ ಮರಿಗಳಲ್ಲಿ ಒಂದು ಹಂದಿ ಮರಿ ನೋಡಲು ಅಂದ ಚಂದ ಸುಂದರವಾಗಿ ಕೂಡ ಇತ್ತು. ಈ ಹಂದಿ ಮರಿಯು ತಿರುಗಾಡುತ್ತಾ ಶ್ರೀ ಪರಶಿವನ ಹೂದೋಟವನ್ನು ಪ್ರವೇಶಿಸುತ್ತದೆ. ಈ ಪರಶಿವನ ಹೂದೋಟ ಪ್ರವೇಶಿಸುವಾಗಲೇ ಆಗಲೇ ಅಲ್ಲಿ ಬಂದಂತಹ ಶ್ರೀ ಪರಶಿವನ ಹೆಂಡತಿಯಾದಂತಹ ಪಾರ್ವತಿ ದೇವಿ ಆ ಹಂದಿಯ ಅಂದ ಚಂದವನ್ನು ನೋಡಿ ಅದಕ್ಕೆ ಮೋಹಗೊಳ್ಳುತ್ತಾರೆ. ಮೋಹಗೊಂಡಂತ ಪಾರ್ವತಿ ದೇವಿ ಅದನ್ನು ತನ್ನ ಮಗನಾಗಿ ಸಾಕಲು ಪ್ರಾರಂಭಿಸುತ್ತಾಳೆ. ಮಗನಾಗಿ ಸಾಕಿ ಮುಂದೆ ಅದನ್ನು ಚಂದವಾಗಿ ನೋಡಿಕೊಳ್ಳುತ್ತಿರುವಾಗಲೇ ಅದು ತನ್ನ ಕಪಟಳವನ್ನು ಶುರು ಮಾಡುತ್ತದೆ. ಹೇಗೆ ಅಂತಂದರೆ, ಈಗ ಶಿವನ ಹೂದೋಟವನ್ನೆಲ್ಲ ಕೆಡಿಸಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿ ಕೋಪಗೊಂಡ ಶಿವ ಅದರ ಮೇಲೆ ಸಿಟ್ಟೆದ್ದು ಅದನ್ನು ಸಾಯಿಸಿ ಬಿಡುತ್ತಾನೆ. ಈ ವಿಷಯ ತಿಳಿದ ಪಾರ್ವತಿ ದೇವಿ ಶಿವನ ಬಳಿ ಬಂದು, ಈ ಹಂದಿ ಮರಿಯನ್ನು ನೀವೇ ಸಾಯಿಸಿದ್ದ ಎಂದು ಕೇಳ್ತಾಳೆ. ಆಗ ಪರಶಿವನು ಹೇಳ್ತಾನೆ, ಹೌದು, ಇದನ್ನು ನಾನೇ ಕೊಂದೆ. ಯಾಕೆಂತಂದರೆ ನನ್ನ ಹೂದೋಟವನ್ನು ಇದು ಹಾಳು ಮಾಡುತ್ತಿತ್ತು. ಇದರಿಂದಾಗಿ ನನಗೆ ಬಹಳ ಕೋಪಗೊಂಡು ಇದನ್ನು ಸಾಯಿಸಿದೆ ಎಂದು ಪರಶಿವನು ಹೇಳ್ತಾನೆ. ಇದಾದ ತಕ್ಷಣ ಪಾರ್ವತಿ ದೇವಿ ಶಿವನಲ್ಲಿ ಕರುಣೆಯನ್ನಿಟ್ಟು, ನೋಡಿ, ಇದಕ್ಕೆ ಮರುಜನ್ಮ ನೀಡಿ ಎಂದು ಕೇಳ್ಕೊಳ್ತಾರೆ. ಇದನ್ನು ಕೇಳಿದ ಪರಶಿವನು, ಇದಕ್ಕೆ ಹಾಗೆ ನಾನು ಮರುಜನ್ಮ ನೀಡಲಾರೆ, ಇದಕ್ಕೆ ನಾನು ದೈವವಾಗಿ ಮರುಜನ್ಮವನ್ನು ನೀಡುತ್ತೇನೆ. ಇದು ಭೂಲೋಕಕ್ಕೆ ಹೋಗಿ ಅಲ್ಲಿದ್ದಂತಹ ಬಡವರ ಬೆಳೆದಂತಹ ಬೆಳೆಗಳನ್ನೆಲ್ಲ ಇದು ರಕ್ಷಿಸಲಿ ಎಂದು ಹೇಳ್ತಾನೆ ಪರಶಿವನು. ಅದಕ್ಕೆ ದೈವ ಶಕ್ತಿಯನ್ನೆಲ್ಲ ನಿಟ್ಟು ಅದಕ್ಕೆ ಭೂಲೋಕಕ್ಕೆ ಕಳಿಸ್ತಾನೆ. ಭೂಲೋಕಕ್ಕೆ ಬಂದಂತ ಈ ದೈವದ ಹೆಸರೇ ಪಂಜುರ್ಲಿ ಅಂತ. ಹೀಗಾಗಿ ಈ ದೈವದ ಹುಟ್ಟು ಹೀಗಾಯಿತು. ಈ ವಿಡಿಯೋದಿಂದ ನಿಮ್ಗೇನಾದ್ರೂ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂದೆ ಬರುವ ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.